CES ಪಬ್ಲಿಕ್ ಶಾಲೆ ಚಿಕ್ಕಬಾಣಾವರ ಎಜುಕೇಷನ್ ಸೊಸೈಟಿ ಇವತ್ತು ಆನ್ಯುವಲ್ ಡೇ. ಈ ಶಾಲೆಗೆ ಯಾರು ಮಕ್ಕಳು ಬರ್ತಾರೆ ಆ ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೆ, ಯಾವ ರೀತಿ ಈ ಶಾಲೆಯಲ್ಲಿ ಬೆಳೀತಾ ಇದ್ದಾರೆ, ಯಾವ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ನೋಡೋಕ್ಕೆ ಈ ಮಕ್ಕಳ ತಂದೆ ತಾಯಿಗಳಿಗೆ ಒಂದು ಅವಕಾಶ, ವರ್ಷಕ್ಕೊಂದು ಸಾರಿ ಈ ಅವಕಾಶ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಮಕ್ಕಳೆಲ್ಲ ತಯಾರಾಗಿ ನಿಂತಿದ್ದಾರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ, ಬೇರೆ ಬೇರೆ ಸಾಂಗು, ಡ್ಯಾನ್ಸು ಇದನ್ನೆಲ್ಲ ಮಾಡೋಕ್ಕೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಭಾಗದ MP ಅವರಾದಂಥ ಶೋಭಾ ಕರಂದ್ಲಾಜೆ ಅವರು ಬರಬೇಕಾಗಿತ್ತು. ಅವ್ರು 4:15ಗೆ ಬರ್ತೀನಿ ಅಂತ ಹೇಳಿದರು. ಅವ್ರಿಗೆ ದೆಹಲಿಯಿಂದ ಫೋನ್ ಬಂತು ಹೇಳಿ ಅವರು 1 ಗಂಟೆಗೆ ದೆಹಲಿಗೆ ಹೋದರು. ಆ ಶಾಲೆಗೆ ನನ್ನ ಶುಭಾಶಯಗಳನ್ನ ತಿಳಿಸಿ ನಾನು ಮುಂದೆ ಒಂದು ದಿವಸ ಆ ಶಾಲೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಸಾರಿ ನಾನೇ ಅವ್ರನ್ನ ಶಾಲೆಗೆ ಕರ್ಕೊಂಬರ್ತೀನಿ. ಈ ಶಾಲೆನ ಚಿಕ್ಕಬಾಣಾವರ ಎಜುಕೇಷನ್ ಸೊಸೈಟಿ ಅಂತ ಹೇಳಿ ಸುಮಾರು 27 ವರ್ಷಗಳಿಂದ ನಡೀತಾ ಬಂದಿದ್ದರೂ ಕೂಡ ನಮ್ಮ ಸ್ನೇಹಿತರು, ಈ ಗ್ರಾಮದ ಮಾಜಿ ಪಂಚಾಯಿತಿ ಅಧ್ಯಕ್ಷರು, ಈ ಶಾಲೆಯ ಸಂಸ್ಥಾಪಕರಾದಂಥ MD ಮೊಹಮ್ಮದ್ ಕಬೀರ್ ಅವರು ಈ ಶಾಲೆ ಪ್ರಾರಂಭ ಮಾಡಿ ಒಂದು ಸುಂದರವಾದಂಥ ಲುಕ್ ಕೊಟ್ಟಿದ್ದಾರೆ. ಇದಕ್ಕೆ ಆಚೆ ಕಡೆಯಿಂದ ಯಾರಾದರೂ ಹೋಗುವಾಗ ಈ ಲೈಟಿಂಗ್ಸು, ಆಚೆ ಕಡೆ ಕಾಂಪೌಂಡು ಅದೆಲ್ಲ ನೋಡಿದ್ರೆ ಯಾವುದೋ ಒಳ್ಳೆ ಸ್ಟಾರ್ ಹೋಟ್ಲು ಥರ ಕಾಣುತ್ತೆ. ಬಂದಂಥ ಮಕ್ಕಳಿಗೆ ಚೆನ್ನಾಗಿರಬೇಕು ಅಟ್ಮಾಸ್ಫಿಯರ್ ಅಂತೇಳಿ ಕಬೀರ್ ಅವರು ಇದು ಒಂದು ಒಳ್ಳೆಯ ಶಾಲೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಾಕಾರವಾಗಿ ನಮ್ಮ ಈ ಭಾಗದ ಮುಖಂಡರಾದಂಥ ಮೊಹಮ್ಮದ್ ಕಬೀರ್ ಅವರು, ಅವರ ಅಣ್ಣ ಅವರು ಒಂದು ರೀತಿ ಸೋಷಿಯಲ್ ಆ್ಯಕ್ಟಿವಿಟೀಸು, ಸಮಾಜ ಸೇವೆ ಡೆವಲಪ್ ಮಾಡಿಕೊಂಡು ಈ ಭಾಗದಲ್ಲಿ ಮನೆ ಮಾತಾಗಿದ್ದಾರೆ. ಮೊಹಮ್ಮದ್ ಮುಖ್ತಾರ್ ಅವರು. ಹಾಗೆ ಕಬೀರ್ ಅವರ ಪುತ್ರಿ ಓದಿರೋದು ಡಾಕ್ಟ್ರು. ಸ್ಕೂಲ್ನ ಆಯ್ಕೆ ಮಾಡಿಕೊಂಡು ಇವತ್ತು ಈ ಸ್ಕೂಲ್ನಲ್ಲಿ ನಮ್ಮ ಡಾಕ್ಟರ್ ರುಹಿ ಕಬೀರ್ ಅವರು ಪ್ರತಿ ಭಾನುವಾರ ಹೋಗಿ ನಮ್ಮ ಸದಾಶಿವನಗರದಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾರೆ. ಆ ಡಾಕ್ಟ್ರ್ ಜೊತೆ ಪೇಷಂಟ್ನ ಸೇವೆ ಮಾಡಿ ಬಂದು ಈ ಶಾಲೆನ ಇಂಪ್ರೂವ್ ಮಾಡ್ಕೊಬೇಕು ಅಂತೇಳಿ ಅವರು ಕಲ್ಪನೆ ಇಟ್ಕೊಂಡು, ಕನಸಿಟ್ಕೊಂಡು ಪ್ರಾರಂಭದಾಗ ಅವರು ಕ್ಲಾಸ್ ರಿಪೋರ್ಟ್ ಓದಿದ್ರು. ಏನು ಫ್ಲೂಯೆಂಟ್ ಇಂಗ್ಲೀಷು, ಫಸ್ಟ್ ಕ್ಲಾಸಾಗಿ ಒಳ್ಳೆ ಪೊಲಿಟಿಷಿಯನ್ ಥರ ಮಾತಾಡಿದರು. ಚಿಕ್ಕ ವಯಸ್ಸು. ಇಲ್ಲಿ ಬಂದಂಥ ಮಕ್ಕಳಿಗೆ ಮೊದಲೇ ವಿದ್ಯಾಭ್ಯಾಸ ಕೊಡಬೇಕು, ಡಿಸಿಪ್ಲಿನ್ ಕೊಡಬೇಕು, ಒಳ್ಳೆ ಕಲ್ಚರ್ ಕಲಿಸ್ಬೇಕು ಅಂತ ದೃಷ್ಟಿ ಇಟ್ಕೊಂಡು ರುಹಿ ಕಬೀರ್ ಅವರು ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಅವರ ಶ್ರೀಮತಿಯವರು ಲೂಬ್ನಾ ಬಾನು ಅವರು, ಪ್ರಿನ್ಸಿಪಲ್ ಅವ್ರ ಇಡೀ ಕುಟುಂಬ, ಕಬೀರ್ ಅವರು, ಅವರ ಶ್ರೀಮತಿಯವರು, ಅವರ ಮಗಳು ಮತ್ತು ಅವರ ಅಳಿಯ ಜಿಶನ್ ಮೊಹಮ್ಮದ್ದೀನ್ ಜಾಯಿಂಟ್ ಡೈರೆಕ್ಟರ್ ಮಾಡಿ 4 ಜನನೂ ಕೂಡ ಈ ಸೇವೆಗೆ ತೊಡಗಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗ್ರಾಮದ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಅಂತ ಶ್ರೀನಿವಾಸ ಮೂರ್ತಿಯವರು, ಈ ಗ್ರಾಮದ ಮುಖಂಡರಾದಂಥ ಗಿರೀಶ್ ಅವರು, ನವೀನ್ ಅವರು, ನಮ್ಮ ಈಗ ತಾನೇ ಬಂದಂಥ ವರದರಾಜರವರು, ಹಾಗೆ ಜವಾರ್ ಅಹಮದ್ರವರು, ಈ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆದಂಥ ಶ್ರೀಮತಿ ನುಸ್ರತ್ ಉನ್ನೀಸಾ ಅವರು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಪೋಷಕ ಬಂಧುಗಳೇ, ತಾಯಂದಿರೇ, ಪುಟಾಣಿ ಮಕ್ಕಳೇ, ವಿದ್ಯಾರ್ಥಿ ಮಿತ್ರರೇ, ಒಂದು ಶಾಲೆ ಪ್ರಾರಂಭ ಮಾಡಿದಾಗ ತಂದೆ ತಾಯಿ ಭಾಳಷ್ಟು ಯೋಚನೆ ಮಾಡ್ತಾರೆ. ಯಾವ ಶಾಲೆಗೆ ನಮ್ಮ ಮಗುರು ಕಳಿಸೋದು, ಅಲ್ಲಿ ಫೀಸ್ ಎಷ್ಟು, ಅಲ್ಲಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ, ಹೇಗೆ ಓದ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಅಂತಿಮವಾಗಿ ಇವತ್ತು CES ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಸುಮಾರು 300 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅಬಕಾಸ್ ಅಂತ ಒಂದು ಮ್ಯಾಥಮೆಟಿಕ್ಸ್
ಆ ಟೀಚರ್ ಬಂದು ಮಕ್ಕಳನ್ನ ಹೇಳ್ಕೊಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸು ನಾವು ಪೆನ್ನಲ್ಲಿ ಕೈಯಲ್ಲಿ ಬರೆದ್ರೂ ಅಷ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಕ್ಕಳು ಆನ್ಸರ್ ಮಾಡ್ತಾಯಿದ್ರು. ಅಂದರೆ ಈ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ವಿದ್ಯೆ ಕಲಿತಾ ಇದ್ದಾರಂತೆ ಆ ಅವಕಾಶ ಹೇಳಿದಂಥ ಮಕ್ಕಳೇ ಸಾಕ್ಷಿ. ಅವ್ರಿಗೊಂದು ಜೋರು ಚಪ್ಪಾಳೆ ಹೊಡೀರಿ ಮಕ್ಕಳಿಗೆ. ನಾನು ಬಂದಾಗ ನೋಡಿದೆ ಆ ಟೀಚರ್ಸ್ ಎಲ್ಲ ಯೂನಿಫಾರ್ಮಲ್ಲಿದ್ದರು. ಸುಮಾರು 25-26 ಜನ ಟೀಚರ್ಸು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿನ್ಸಿಪಲ್ ಕೂಡ ನಮ್ಮ ವಿಡಿಯಾ ಪೂರ್ಣ ಪ್ರಜ್ಞಾಲಿ ಸೇವೆ ಮಾಡ್ತಿದ್ದವರು ಇವತ್ತು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಯೂನಿಫಾರ್ಮ್, ಡಿಸಿಪ್ಲಿನ್ ಆಗಿ ಯೂನಿಫಾರ್ಮು, ಹೆಣ್ಮಕ್ಳಿಗೆ ಒಂದು ಡ್ರೆಸ್ ಕೋಡು, ಗಂಡು ಮಕ್ಕಳಿಗೆ ಒಂದು ಡ್ರೆಸ್ ಕೋಡು, ಇವನ್ನೆಲ್ಲ ಮಾಡಿ ಚಿಕ್ಕದಾದರೂ ಚೊಕ್ಕಟವಾಗಿ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಈ ಶಾಲೆ ಒಂದು ಮಾದರಿ ಶಾಲೆ ಮಾಡಬೇಕು. ಈ ಶಾಲೆ ಈ ಭಾಗದಲ್ಲಿ ಮಧ್ಯಮ ವರ್ಗದ ಜನಕ್ಕೆ, ವಿಶೇಷವಾಗಿ ಇಲ್ಲೆಲ್ಲ ಬಡ ಜನ, ಮಧ್ಯಮ ವರ್ಗದ ಜನ ಅಂಥವ್ರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಯೋಚನೆ ಇಟ್ಕೊಂಡು ಆ ನಡೆದು ಬಂದ ದಾರಿ ಸ್ಕೂಲ್ ಆ್ಯಕ್ಟಿವಿಟೀಸ್ 24, 25, 26 ಆ ರಿಪೋರ್ಟ್ನ ಋಣಭಾನು ಅವರು ಓದ್ತಾ ಇದ್ರು. ಅದೇನು ಏನೇನು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಲ್ಲಿ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬಂದಿದ್ದಾರೆ, ಇಂಥ ಎಲ್ಲ ವಿಷಯಗಳನ್ನ ಆ್ಯನ್ಯುವಲ್ ಡೇ ರಿಪೋರ್ಟ್ನಲ್ಲಿ ಹೇಳ್ತಾರೆ. ನಾವು ಎಷ್ಟೇ ಹಣ ಸಂಪಾದನೆ ಮಾಡಲಿ, ಆಸ್ತಿ ಸಂಪಾದನೆ ಮಾಡಲಿ ಕಳ್ಕೊಂಬಿಡ್ಬೋದು. ಆದರೆ ವಿದ್ಯೆ ಇದೆಯಲ್ಲ, ಒಂದು ಸಾರಿ ನಮ್ಮ ಮಕ್ಕಳ ತಲೆಗೆ ಹೋದರೆ ನಮ್ಮ ಉಸಿರಿರೋವರೆಗೂ ಜೊತೆಲಿರ್ತಕ್ಕಂಥ ಏಕೈಕ ಆಸ್ತಿ ಅದು ವಿದ್ಯೆ ಮಾತ್ರ. ಬೇಕಾದಷ್ಟು ಜನ ಹಣ ಸಂಪಾದನೆ ಮಾಡ್ತಾರೆ, ಕಳೆದು ಬಿಡ್ತಾರೆ. ಆಸ್ತಿ ಸಂಪಾದನೆ ಮಾಡಿರ್ತಾರೆ, ಕಳೆದು ಬಿಡ್ತಾರೆ. ಆದರೆ ವಿದ್ಯೆ ಇದೆಯಲ್ಲ, ಅದು ಯಾರೂ ಕಿತ್ಕೊಳಕ್ಕಾಗಲ್ಲ. ಅದು ನಮ್ಮ ಜೀವನದ ಪೂರ್ತಿ ನಮ್ಮ ಜೊತೆಗಿರತಕ್ಕಂಥ ಏಕೈಕ ಆಸ್ತಿ. ಕೆಲವರು ಹೇಳ್ತಾರೆ ದುಡ್ಡೇ ದೊಡ್ಡಪ್ಪ ಅಂತ, ಆದರೆ ವಿದ್ಯೆ ಅವರಪ್ಪ. ದುಡ್ಡೇ ದೊಡ್ಡಪ್ಪ ಅಂದರೆ ವಿದ್ಯೆ ಅವರಪ್ಪ. ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ವಿದ್ಯೆಗೆ. ಈ ನಾಡಿನಲ್ಲಿ ಭಾಳಷ್ಟು ಜನ ಮೇಧಾವಿಗಳನ್ನ ನೋಡಿದ್ದೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಒಂದು ಕುಗ್ರಾಮ, ಸಣ್ಣ ಹಳ್ಳಿಯಿಂದ ಬಂದವರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೀರ್ತಿ ತಂದಂಥ ದೊಡ್ಡ ಇಂಜಿನಿಯರ್ ಆದರು. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಚಿಂತಾಮಣಿ ಹತ್ರ ಯಾವುದೋ ಒಂದು ಹಳ್ಳಿ, ಅವರು ಮದುವೆ ಆಗಿದ್ದು ಸುಧಾಮೂರ್ತಿಯವರು ಮೈಸೂರಿನವರು. ಆದರೆ ಇಡೀ ಪ್ರಪಂಚದಲ್ಲಿ ಇನ್ಫೋಸಿಸ್ ಸಂಸ್ಥೆ ಕಟ್ಟಿ ಈ ದೇಶಕ್ಕೆ ಕೀರ್ತಿ ತಂದಂಥ ಮಹನೀಯರವರೆಲ್ಲ. ಈ ರೀತಿ ಅನೇಕ ಸಾಧಕರನ್ನ ನಾವು ಸಮಾಜದಲ್ಲಿ ನೋಡ್ಬೋದು. ತಂದೆ ತಾಯಿಗಳು ತನ್ನ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಆ ಟ್ಯಾಲೆಂಟಿಗೆ ಪ್ರೋತ್ಸಾಹ ಮಾಡಿದ್ರೆ ಅವನೇನೋ ಒಂದು ಆಗ್ಬೋದು. ಒಬ್ಬ ಫುಟ್ಬಾಲ್ ಆಡ್ತಾನೆ, ಒಬ್ಬ ಕ್ರಿಕೆಟ್ ಆಡ್ತಾನೆ, ಒಬ್ಬ ವಾಲಿಬಾಲ್ ಆಡ್ತಾನೆ, ಒಬ್ಬ ಬ್ಯಾಡ್ಮಿಂಟನ್ ಆಡ್ತಾನೆ, ಒಬ್ಬ ಕಬಡ್ಡಿ ಆಡ್ತಾನೆ. ಅದಕ್ಕೂ ಪ್ರೋತ್ಸಾಹ ಮಾಡಬೇಕು. ವಿಶೇಷವಾಗಿ ಈಗ ಕಂಪ್ಯೂಟ್ರ್ ಯುಗ. ಮಕ್ಕಳು ಮನೆಗೆ ಬಂದರೆ ಟಿ ವಿ ರಿಮೋಟ್ ತೊಗೊತಾರೆ ಅಥವಾ ಮೊಬೈಲ್ ತೊಗೊತಾರೆ. ಮೊಬೈಲಲ್ಲಿ ಗೇಮು, ಟಿ ವಿನಲ್ಲಿ ಗೇಮು, ಇಲ್ಲ ಕಾರ್ಟೂನ್. ಮನೆಗೆ ಹೋದ ತಕ್ಷಣ ತೊಗೊತಾರೆ. ಊಟ ತಿನ್ಬೇಕಾದ್ರೆ ಕಾರ್ಟೂನ್ ಹಾಕ್ಬೇಕು ಟಿ ವಿಯಲ್ಲಿ, ಇಲ್ಲ ತಾಯಿದೋ ತಂದೆದೋ ಮೊಬೈಲ್ ತೊಗೊಂಡು ಮೊಬೈಲಲ್ಲಿ ಗೇಮ್ ಆಡಬೇಕು. ದಯಮಾಡಿ ಸ್ವಲ್ಪ ದಿವಸ ಇದು ಒಂದು ಕಡೆ ನಮ್ಗೆ ಉಪಯೋಗ, ಇನ್ನೊಂದು ಕಡೆ ಅವ್ರಿಗೆ ಮಾನಸಿಕ ತುಂಬ ಅಟ್ಯಾಚ್ ಆಗಿಬಿಡ್ತಾರೆ. ಅದಕ್ಕೆ ಮನಸ್ಸು ತುಂಬ ಅಟ್ಯಾಚ್ ಆಗಿ ಎಷ್ಟೋ ಮಕ್ಕಳು ಇವತ್ತು ಮೊಬೈಲ್ ಇಲ್ದವ್ರು ಊಟ ತಿನ್ನಲ್ಲ. ಟಿ ವಿಯಲ್ಲಿ ಯಾವುದೋ ಕಾರ್ಟೂನ್ ಆಗ್ತಾ ಹೋದರೆ ಊಟ ತಿನ್ನಲ್ಲ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂದರೆ ತಂದೆ ತಾಯಿಗಳು ಸ್ವಲ್ಪ ರಿಸ್ಕ್ ತೊಗೊಬೇಕು. ಅನೇಕ ಮಕ್ಕಳನ್ನ ಜನ ತೊಗೊಂಡೋಗಿ ಹಾಸ್ಟ್ಲಿಗೆ ಹಾಕಿರ್ತಾರೆ. ಹಾಸ್ಟ್ಲಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದರೆ ತಣ್ಣೀರು ಸ್ನಾನ ಮಾಡಬೇಕು. ಅಲ್ಲಿ ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಕೆಲಸ ಅವ್ರು ಮಾಡ್ಕೋಬೇಕು. ಅಂಥ ಮಕ್ಕಳು ಇವತ್ತು ಬೇಕಾದಷ್ಟು ಜನ IAS, IPS ಎಲ್ಲ ಆಗಿದ್ದಾರೆ. ಈ ಗ್ರಾಮದ ಒಬ್ಬ ಯುವಕರು ಈ ಗ್ರಾಮದಲ್ಲಿ ಹುಟ್ಟಿ ಈ ಗ್ರಾಮದಲ್ಲಿ ಬೆಳೆದು ಇವತ್ತು ಸಲೀಂ ಅವರು ಇಡೀ ರಾಜ್ಯಕ್ಕೆ DG ಆಗಿ IGP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಒಬ್ಬ ಸಾಮಾನ್ಯ ಕುಟುಂಬದ ಮಣ್ಣಿನ ಮಗ ಚಿಕ್ಕಬಳ್ಳಾಪುರದ ಒಂದು ಸಾಮಾನ್ಯ ಕುಟುಂಬದ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ ನಾವೆಷ್ಟು ಹೆಮ್ಮೆ ಪಡಬೇಕು. ನಮ್ಮ ಮಕ್ಕಳಲ್ಲೂ ಆ ರೀತಿ ಟ್ಯಾಲೆಂಟ್ ಇರ್ಬೋದು.
ನಾವು ಅದನ್ನು ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು. ಒಂದು ಶಾಲೆಗೆ ಎಲ್ಲ ಜಾತಿ ಧರ್ಮದ ಭಾಷೆಯ ಮಕ್ಕಳು ಬರ್ತಾರೆ. ಒಂದು ಕೊಠಡಿಯಲ್ಲಿ 30-40 ಜನ ಮಕ್ಕಳನ್ನ ಕೂತಿಸಿ ಆ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಆ ಮಕ್ಕಳನ್ನ ತಿದ್ದಿ ಸಮಾಜಕ್ಕೆ ಕೊಡುವಂಥ ಶಕ್ತಿ ನಮ್ಮ ಟೀಚರ್ಸಲ್ಲಿದೆ. ಅದಕ್ಕೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೇಳಿ ಗುರುಗಳನ್ನ ಸಾಕ್ಷಾತ್ ಬ್ರಹ್ಮನ ಸ್ಥಾನಕ್ಕೆ ಹೋಲಿಸಿದ್ದಾರೆ. ಏನಾದರೂ ಫಸ್ಟು SSLCಯಲ್ಲೋ 10ಥಲ್ಲೋ 9ಥಲ್ಲೋ ಫಸ್ಟ್ ರ್ಯಾಂಕ್ ಬಂದರೆ ಅವ್ರ ತಂದೆ ತಾಯಿಗಿಂತ ಖುಷಿ ಪಡೋರು ಆ ಕ್ಲಾಸ್ ಟೀಚರ್. ಯಾಕೆ ನನ್ನ ಸ್ಟೂಡೆಂಟು ಫಸ್ಟ್ ಕ್ಲಾಸ್ ಬಂದ, 100/100 ತಗೊಂಡ ಅಂತ ಸಂತೋಷ ಪಡ್ತಾರೆ. ಕಬೀರವರು ಇದಕ್ಕೆ ಏನೇನು ಬೇಕೋ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ. ಬಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಫೀಸು, ಎದುರುಗಡೆ ಒಳ್ಳೆ ಅಟ್ಮಾಸ್ಫಿಯರು, ಒಂದು ಆಟದ ಮೈದಾನ, ಒಳಗಡೆ ದೊಡ್ಡ ದೊಡ್ಡ ಕ್ಲಾಸ್ ರೂಮ್ಸು, ಸ್ಮಾರ್ಟ್ ಬೋರ್ಡ್ಸು, ಅದಕ್ಕೇನು ಬೇಕೋ ಎಲ್ಲ ರೀತಿಯ ಸೌಲಭ್ಯನ ಮಕ್ಕಳಿಗೆ ಬೇಕಾಗಿದ್ದಂತನ್ನು ಕಬೀರವರು ಅವ್ರ ಕುಟುಂಬದವರು ಒದಗಿಸ್ಕೊಟ್ಟಿದ್ದಾರೆ. ಅವ್ರ ಕುಟುಂಬದವರು ಒದಗಿಸ್ಕೊಟ್ಟು ಬಂದಂಥ ಮಕ್ಕಳಿಗೆ ಒಳ್ಳೆ ವಾತಾವರಣ ಇರಬೇಕು, ಈ ಶಾಲೆಯಲ್ಲಿ ಮಕ್ಕಳು ಚೆನ್ನಾಗಿ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಏನಾದರೂ ಬೇರೆ ವ್ಯಾಪಾರ ಮಾಡಿ ಅಥವಾ ದೊಡ್ಡ ಬಾಡಿಗೆ ಕಟ್ಟಿ ಕೊಟ್ಟಿದ್ರೆ ಲಕ್ಷಾಂತರ ರೂಪಾಯಿ ದುಡಿಬೋದಾಗಿತ್ತು. ಇದರಲ್ಲಿ ಸಂಪಾದನೆ ಏನು ಬರಲ್ಲ. ಆದರೆ 4 ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದು ಒಂದು ಮನಃಶಾಂತಿ ಇರುತ್ತೆ. ಅದಕ್ಕೋಸ್ಕರ ವಿದ್ಯಾಶಾಲೆಗಳನ್ನ ತೆಗೆಯೋದು. ಇದರಿಂದ ಹಣ ಗಳಿಸೋಕ್ಕಾಗಲ್ಲ. ಯಾಕೆಂದರೆ ಮಧ್ಯಮ ವರ್ಗದ ಜನ, ನೀವು ಪಕ್ಕದಲ್ಲಿ NPSಗೆ ಹೋಗ್ಬೇಕಾದ್ರೆ 1.25 ಲಕ್ಷ ಫೀಸು ವರ್ಷಕ್ಕೆ ತೊಗೊಂಡೋಗಿ ಗೇಟ್ ಹತ್ರ ಬಿಡಬೇಕು. ಬಸ್ಸಿಗೆ ಹೋಗ್ಬೇಕು ಅಂದರೆ 25,000 30,000 ಬಸ್ ಫೀಸು. ಅಂಥದ್ದೇನೂ ಇಲ್ಲ ಇಲ್ಲಿ. ಬಂದಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಕಲ್ಕನ ಇಟ್ಕೊಂಡು ಕಬೀರವರು, ಅವರ ಶ್ರೀಮತಿಯವರು, ಅವರ ಮಗಳು, ಅವರ ಅಳಿಯ ಎಲ್ಲರೂ ತನ್ನ ಜೀವನನ ತನ್ನ ಸ್ಕೂಲ್ಗೋಸ್ಕರ ಏನಾದರೂ ಒಂದು ನೆನಪು ಬಿಡಬೇಕು. ಮನುಷ್ಯ ಹುಟ್ಟಿದ ಮೇಲೆ ಎಲ್ಲೋ ಹುಡ್ತಾನೆ, ಎಲ್ಲೋ ಸಾಯ್ತಾನೆ. ಆದರೆ ಇದ್ದಂಥ ದಿವಸದಲ್ಲಿ ಸಮಾಜಕ್ಕೆ ಏನಾದರೂ ಒಂದು ನೆನಪು ಬಿಡಬೇಕು ಅಂತ ಹಿರಿಯರು ಹೇಳ್ತಾರೆ. ಇವತ್ತು MS ರಾಮಯ್ಯನವರಿಲ್ಲ, ಅವ್ರ ಹಾಸ್ಪಿಟ್ಲು, ಅವ್ರ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜು ಎಲ್ಲ ಶಾಶ್ವತವಾಗಿ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಯಾರೋ ಬರ್ತಾರೆ, ಯಾರೋ ಕಲಿತಾರೆ, ಆ ವಿದ್ಯಾಭ್ಯಾಸ ಕಲಿತು ಎಲ್ಲೆಲ್ಲೋ ಹೋಗ್ತಾರೆ. ಇಲ್ಲೂ ಅಷ್ಟೇ ಕಲಿತಂಥ ಮಕ್ಕಳು, ನಾನು ಚಿಕ್ಕಬಳ್ಳಾಪುರದ CS ಸ್ಕೂಲಲ್ಲಿ ಓದಿದ್ದೆ ಅಂಥೇಳಿ ಅವ್ರ ನೆನಪುಗಳನ್ನ ಮಾಡ್ಕೊತಾರೆ. ಇವತ್ತು ನಿಮ್ಮ ಮಕ್ಕಳ ಭವಿಷ್ಯನ ಒಳ್ಳೆ ರೀತಿ ರೂಪಿಸ್ಬೇಕು ಅಂತ ಈ ಶಾಲೆಗೆ ಕಲ್ಪನೆ ಇಟ್ಕೊಂಡು ಕಬೀರವ್ರ ಕುಟುಂಬದವ್ರು ಮಾಡಿದ್ದಾರೆ. ಈ ಭಾಗದ ಶಾಸಕನಾಗಿ ನಾನು ಕೂಡ ಅವ್ರಿಗೆ ಬೇಕಾದಂಥ ಎಲ್ಲ ಸಹಾಯಕ್ಕೆ ನಾನು ಕೈ ಜೋಡಿಸ್ತೀನಿ. ಇನ್ನೂ ಉತ್ತಮವಾದಂಥ ಶಾಲೆ ಇದಾಗಲಿ. ಹಾಗೆ ಬಂದಂಥ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಇಂದ ಹೊರ ಹೋಗಲಿ. 10ನೇ ತರಗತಿ ಮುಗಿದ ಮೇಲೆ PUಗೆ ಬೇರೆ ಕಡೆ ಹೋಗ್ಬೇಕು. ಕಬೀರವ್ರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಅವ್ರ ಒಳ್ಳೆತನ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಅವ್ರ ಒಳ್ಳೆತನ ಇನ್ನೂ ಹೆಚ್ಚಿಗೆ ಹೋಗಲಿ. ಮುಂದೆ ಡಿಗ್ರಿ ಕಾಲೇಜು, PU ಕಾಲೇಜು ಎಲ್ಲ ಮಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಮಕ್ಕಳಿಗೆ ವಿಶೇಷವಾಗಿ ಮೊಬೈಲು ಮತ್ತು TV ಸ್ವಲ್ಪ ದಯಮಾಡಿ ತಾಯಂದರು, ವಿಶೇಷವಾಗಿ ತಾಯಿಗೆ ಮಗನ ಮೇಲೆ ತುಂಬ ಪ್ರೀತಿ. ಅವ್ನು ಕೇಳಿದ್ದೇನು ಅಂತ ಇಲ್ಲ ಅಂತ ಹೇಳಲ್ಲ, ಕೊಡಿಸ್ಬಿಡ್ತಾರೆ. ಆದರೆ ಅದರಿಂದ ಅವನ ಜೀವನಕ್ಕೆ, ಅವನ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ಆ ರೀತಿ ಮಕ್ಕಳನ್ನ ನಾವು ಬೆಳೆಸಿ ಸಮಾಜಕ್ಕೆ ಕೊಡಬೇಕು. ಸಲೀಮ್ ಅವ್ರ ತಂದೆ ಬಟ್ಟೆ ವ್ಯಾಪಾರಿಗಳು ಅಂತ ಹೇಳ್ತಿದ್ರು. ಆದರೆ ಅವ್ರ ಕುಟುಂಬದವರೆಲ್ಲ ಎಜುಕೇಟೆಡ್, ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅದಾದ ನಂತರ ಇವತ್ತು ನಮ್ಮ ಕಬೀರವ್ರ ಮನೆಯಲ್ಲಿ ಡಾಕ್ಟ್ರು, ಅವ್ರ ಮಗ ಇಂಜಿನಿಯರು, ಎಲ್ಲೋ ಹೊರದೇಶದಲ್ಲಿ ಓದ್ತಾ ಇದ್ದಾನೆ. ವಿದ್ಯೆ ಹೊಂದಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಅಂಥ ವಿದ್ಯೆ ಕೊಡೋಕ್ಕೆ ಇವತ್ತು CES ಶಾಲೆ ತಯಾರಾಗಿದೆ. ನಿಮ್ಮ ಮಕ್ಕಳನ್ನ ಇಲ್ಲಿ ಸಂಸ್ಕಾರ, ಒಳ್ಳೆಯ ಎಜುಕೇಷನ್ನು, ಒಳ್ಳೆಯ ಡಿಸಿಪ್ಲಿನ್ ಕಳಿಸ್ತಾರೆ ಅಂತ ನನಗೂ ಭರವಸೆ ಇದೆ. ಬಂದಂಥ ಪೋಷಕರು ಇವತ್ತು ವಿಶೇಷವಾಗಿ ಭಾಷಣಕ್ಕಿಂತ ಮಕ್ಕಳ ಕಲ್ಚರಲ್ ಆ್ಯಕ್ಟಿವಿಟೀಸ್, ಅವ್ರು ಹಾಡೋದು, ಕುಣಿಯೋದು, ಕುಪ್ಪಳಿಸೋದು ನೋಡೋಕ್ಕೆ ನೀವು ಬಂದಿರೋದು, ಅದು ವರ್ಷಕ್ಕೆ ಒಂದೇ ಸಾರಿ ಸಿಗೋದು ಮಕ್ಕಳಿಗೆ. ಅಂಥ ಅವಕಾಶ ಇವತ್ತು ನಿಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಒಳ್ಳೆಯ ವೇದಿಕೆ ಮಾಡಿದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೇನು ಚಿಂತೆ ಇತ್ತು ಅದನ್ನು ಇವತ್ತು ಬಿಟ್ಟು ನೆಮ್ಮದಿಯಾಗಿ CES ಶಾಲೆಯಲ್ಲಿ ನನ್ನ ಮಗು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ನೀವೆಲ್ಲರೂ ಮನೆಗೆ ಹೋಗ್ಬೋದು ಅಂತೇಳಿ ನನ್ನನ್ನು ಕರೆದು ನಿಮ್ಮನ್ನೆಲ್ಲ ನೋಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ CES ಸಂಸ್ಥೆಯ ಚೇರ್ಮನ್ ಕಬೀರ್ ಅಹಮದ್ರವ್ರಿಗೆ, ಅವ್ರ ಕುಟುಂಬದವ್ರಿಗೆ
ನಾನು ಧನ್ಯವಾದಗಳನ್ನ ಹೇಳಿ ನಾನು ಇಬ್ಬರು ಮಕ್ಕಳಿಗೆ ಸನ್ಮಾನ ಮಾಡಿದ್ದೀನಿ. ಅವರು SSLCಯಲ್ಲಿ ಟಾಪರ್ ಆಗಿದ್ದಕ್ಕೆ ಈ ಶಾಲೆಯ ಮ್ಯಾನೇಜ್ಮೆಂಟೇ ಅವರಿಗೆ PUCನಲ್ಲಿ ಓದಿಸ್ತಾ ಇದ್ದಾರೆ. ಒಂದು ಮಗು ವಿದ್ಯಾಮಂದಿರ, ಇನ್ನೊಂದು ಮಗು ತ್ರಿವೇಣಿ ಕಾಲೇಜ್. ಯಾವ ಕಾಲೇಜಿನಲ್ಲೂ ಈ ರೀತಿ ಸಿಸ್ಟಮ್ ಇಲ್ಲ. ನಮ್ಮ ಕಾಲೇಜಿನಲ್ಲಿ SSLCಯಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡಂಥ ಮಕ್ಕಳಿಗೆ ಇವರೇ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ ಅಂದರೆ ಅವರು ಎಷ್ಟು ದೊಡ್ಡತನ ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ಆ ಮ್ಯಾನೇಜ್ಮೆಂಟ್ಗೆ ಒಂದು ಜೋರು ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ ಕಾಲೇಜಿನ ಪ್ರಿನ್ಸಿಪಲ್ಗೆ, ವೈಸ್ ಪ್ರಿನ್ಸಿಪಲ್ಗೆ ಕರೂರು ವೈಶ್ಯ ಬ್ಯಾಂಕ್ನವರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಒಂದು ಅವಾರ್ಡ್ ಸರ್ಟಿಫಿಕೇಟ್. ಅದು ಅಂದರೆ ಈ ಕಾಲೇಜು ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದಕ್ಕೆಲ್ಲ ಸಾಕ್ಷಿ. ಹಾಗಾಗಿ ಈ ಸಾರಿನೂ ಮಕ್ಕಳು ಯಾರು ತುಂಬ ಕಷ್ಟಪಟ್ಟು SSLCಯಲ್ಲಿ ಹೆಚ್ಚು ಮಾರ್ಕ್ಸ್ ತೊಗೊತೀರಾ ಅಂಥವ್ರನ್ನ ಮತ್ತೆ PUC ಕಳಿಸ್ತಾರೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಕ್ಕಳು ಓದಿ. ಎಲ್ರಿಗೂ ಧನ್ಯವಾದಗಳು. ನನಗಿನ್ನೂ ಅನೇಕ ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ